ಗಲಾಟೆ ಯಾವುದು ಆಗಿಲ್ಲ. ಗಲಾಟೆ ಏನೋ ಕಾಣಿಸ್ತಾ ನಿಮ್ಗೆ? ವಿಡಿಯೋಗಳಲ್ಲಿ ಇಲ್ಲ. ಇವತ್ತು ನಾವು ಸ್ಟೇಟ್ ಎಕ್ಸಿಕ್ಯೂಟಿವ್ ಇಟ್ಕೊಂಡಿದ್ವಿ ಮೀಟಿಂಗ್ನ. ಒಂದಷ್ಟು ಮೆಂಬರ್ಸ್ನ ಆನ್ ಹೋಲ್ಡಲ್ಲಿ ಇಟ್ಟಿದ್ವಿ. ಆನ್ ಹೋಲ್ಡ್ ಅಂತ ಮೀನಿಂಗ್ ಏನಂತ ಅಂದರೆ, ಪೊಸಿಷನಿಂದ ನಾವು ಸಸ್ಪೆಂಡ್ ಮಾಡಿಲ್ಲ, ನಿಮಗೆ ಕೊಟ್ಟಂಥ ಕೆಲಸವನ್ನು ಮಾಡದಿರೋದ್ರಿಂದ ನಿಮ್ಮನ್ನ ಹೋಲ್ಡಲ್ಲಿ ಇಟ್ಟಿದ್ವಿ, ಅದನ್ನ ಕಂಟಿನ್ಯೂ ಮಾಡಬೇಕು, ಬಂದು ಮಾತಾಡಬೇಕು ಅಂತ. ಅಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಗಿ ಯೂತ್ ಕಾಂಗ್ರೆಸ್ ಅಂದಮೇಲೆ ಯೂತ್ ಇದ್ದೇ ಇರ್ತಾರಲ್ಲ, ಆ ಥರ ಆಗಿದೆ. ಅದನ್ನು ಬಿಟ್ಟರೆ ಬೇರೆ ಥರದ್ದು ಯಾವುದನ್ನು ಕೂಡ ಯಾವ ಗಲಾಟೆನೂ ಆಗಿಲ್ಲ, ಏನಾಗಿಲ್ಲ. ಬಟ್ ಅದು ಮೀಟಿಂಗಲ್ಲಿ ಮಾತಾಡಿದ ತಪ್ಪು, ಯಾರೇ ನಮ್ಮ ಯಾವ ಹುಡುಗರು ಮಾತಾಡಿದ್ದಾರೆ ಎಲ್ಲರಿಗೂ ಕೂಡ ವಿಡಿಯೋ ಇದೆ. ಇವಾಗ ಅದೇನು ಇಂಡಿಸಿಪ್ಲಿನ್ ಯಾರು ಇದು ಮಾಡ್ತಾರೆ ಅದನ್ನು ನಮ್ಮ PCC ಅಧ್ಯಕ್ಷರು ಗಮನಕ್ಕೆ ತಿಂದು, ನಮ್ಮ ನ್ಯಾಷನಲ್ ಪ್ರೆಸಿಡೆಂಟ್ ಗಮನಕ್ಕೆ ತಂದು, ಮೊದಲು DK ಶಿವಕುಮಾರ್ ಸಾಹೇಬ್ರಿಗೆ ಅದರ ಡೀಟೇಲ್ಸು ಕೂಡ ಅವ್ರು ಆಲ್ರೆಡಿ ಗೊತ್ತಾಗಿ ತಿಳಿಸಿದ್ದಾರೆ. ಆ ಡೀಟೇಲ್ಸು ಕೂಡ ಕೊಡ್ತೀವಿ. ಅದಾದ ನಂತರ ಅವ್ರು ಏನು ಕಾಲ್ ತೊಗೊತಾರೆ ಆರ್ಗನೈಸೇಷನಿಂದ ಅದು ಮಾಡ್ತೀವಿ. ಬಟ್ ಆದರೆ ನೀವು ಅಂದ್ಕೊಂಡಿರೋದು ರೀತಿ ಆ ಥರ ಏನು ಈಗ ಯೂತ್ ಕಾಂಗ್ರೆಸ್ಸಲ್ಲಿ ಮೀಟಿಂಗ್ ಆಗ್ತಾ ಇದೆ, ಸಂಘಟನೆಗಳಾಗ್ತಾ ಇದೆ, ಸಣ್ಣ ಪುಟ್ಟದ್ದು ಇಶ್ಯೂಗಳಾಗ್ತಾ ಇದೆ ಅಂದರೆ ಏನು ಮಾಡ್ದಲೇ ಕುಂತಿಲ್ಲ ಅಂತ ಇಲ್ವಲ್ಲ. ಈಗ ಆಗ್ತಾ ಇರುತ್ತೆ, ಏನೋ ಕೆಲಸ ಮಾಡಬೇಕು ಅಂದಾಗ ಸಣ್ಣ ಪುಟ್ಟ ಅಣ್ಣ ತಮ್ಮದಿರೇ ಹೊಡೆದಾಡ್ತಾರೆ. ಈಗ ಹುಡುಗರಲ್ಲಿ ಏನಂತೆ ಆ ಥರ ಹೊಡೆದಾಡೋ ಥರ ಏನಿಲ್ಲ, ಎಲ್ಲ ಪ್ರೀತಿ ವಿಶ್ವಾಸದಿಂದ ಇದ್ದಾರೆ ಮುಂಚೆಯಿಂದನೂ ಕೂಡ. ಒಬ್ಬರು ಇಬ್ಬರು ಇರ್ತಾರಲ್ಲ ಎಲ್ಲ. ಯಾಕೆಂದರೆ ಈಗಿರೋ ಯೂತ್ ಕಾಂಗ್ರೆಸ್ ಮತ್ತು ಬೆಳೀತಾ ಇರೋ ರೀತಿ ಇತ್ತೀಚೆಗೆ ಕಾಂಗ್ರೆಸ್ ಪಕ್ಷದಲ್ಲಿ ಇತ್ತೀಚಿನ ಒಂದು 10-15 ವರ್ಷದಲ್ಲಿ ಯೂತ್ ಎಲ್ಲ ಭಾಳ ಅಗ್ರೆಸಿವ್ ಇರ್ತಾರೆ. ಅವರೆಲ್ಲ ಪೆಟ್ರೋಲ್ ಇದ್ದಂಗೆ, ಭಕ್ತ ಒಬ್ಬ ಬೆಂಕಿ ಹಚ್ಚಿದ್ರೆ ಎಲ್ಲರಿಗೂ ಹೊತ್ಕೊಂಡು ಆ ಥರ ಆಗುತ್ತೆ. ಬಿಟ್ಟರೆ ಸಂಘಟನೆ ವಿಚಾರದಲ್ಲಿ ಪರಸ್ಪರ ವೈಯಕ್ತಿಕವಾಗಿ ಯಾರ್ದು ಇಲ್ಲ. ಇಲ್ಲಿ ಸಂಘಟನೆ ವಿಚಾರದಲ್ಲಿ ಸ್ವಲ್ಪ ಮನಸ್ತಾಪ ಇರ್ಬೋದು, ಅದನ್ನ ಕೂತು ಮಾತಾಡಿ ಕ್ಲಿಯರ್ ಮಾಡಿ. ಇಲ್ಲ, ದ್ವೇಷವಾಗಿ ಹೋಗಲ್ಲ ಅದು. ಯಾಕಂದ್ರೆ DK ಶಿವಕುಮಾರ್ ಸಾಹೇಬರು ಸಾರಥ್ಯದಲ್ಲಿ ನಡ್ಕೊಂಡು ಹೋಗ್ತಾ ಇರೋದು, ಅದು ಕರೆಕ್ಟ್ ಆಗಿದೆ, ಯಾವುದೇ ತೊಂದರೆ ಆಗಿಲ್ಲ. ನಾವು ಪ್ರೋಗ್ರಾಮ್ ಏನಿತ್ತು 21ನೇ ತಾರೀಕು ನೀಟ್ನ ಪ್ರತಿಭಟನೆ ಬಗ್ಗೆ, ಅದನ್ನ ಬೆಂಗಳೂರು ಮತ್ತು ರಾಜ್ಯದ ಪದಾಧಿಕಾರಿಗಳು ಕರೆದಿದ್ವಿ. ಅದಕ್ಕೆ ಕರೆಕ್ಟಾಗಿ ಪ್ಲಾನು ಕೂಡ ಮಾಡ್ಕೊಂಡಿದ್ವಿ. ಈ ಹೋರಾಟದಲ್ಲಿ ಯಾರ್ಯಾರು ತೊಂದರೆ ಆಗಿದೆ, 22 ಲಕ್ಷ ವಿದ್ಯಾರ್ಥಿಗಳು ನ್ಯಾಷನಲ್ ಆಗಿದ್ದಾರೆ, ಸ್ಟೇಟಲ್ಲಿ ನಮ್ಮಲ್ಲೂ ಕೂಡ 1,80,000 ವಿದ್ಯಾರ್ಥಿಗಳು ತೊಂದರೆ ಆಗಿದೆ. ಆ ವಿಚಾರವನ್ನು ಅದಾದಮೇಲೂ ಕೂಡ ಡಿಸ್ಕಷನ್ ಮಾಡಿ ಈಗ ಮೀಟಿಂಗ್ ಕನ್ಕ್ಲೂಡ್ ಮಾಡಿ ನಾವು ಕುಳಿತಿದ್ವಿ. ಆ ಥರ ಬೇರೆ ಯಾವ ಥರದ್ದು ಇಲ್ಲ. ಆಮೇಲೆ ಈ ಮೀಟಿಂಗನ್ನು, ಈ ಪ್ರೊಟೆಸ್ಟ್ನ ಮಾಡಬೇಕು ಅಂತ ರಾಹುಲ್ ಗಾಂಧಿ ಅವ್ರು ನೆನ್ನೆನೂ ಕೂಡ ಕ್ವಶನ್ ರೈಸ್ ಮಾಡಿದ್ರು. ಮಾಡಲೇಬೇಕು, ಇದನ್ನು ದೊಡ್ಡ ಮಟ್ಟಕ್ಕೆ ತೊಗೊಂಡೋಗ್ಬೇಕು, ಇದು ಸರಿ ಇಲ್ಲ ಅಂತೇಳಿ. ಅದನ್ನು ನಾವು ದೊಡ್ಡ ಮಟ್ಟಕ್ಕೆ ಮಾಡಬೇಕು ಅಂತೇಳಿ ಸುರ್ಜಿವಾಲಾ ಸಾಹೇಬ್ರ ನೇತೃತ್ವದಲ್ಲಿ, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಉದಯ್ ಭಾನು ಅವರ ನೇತೃತ್ವದಲ್ಲಿ ಪ್ರೊಟೆಸ್ಟ್ ಇಟ್ಕೊಂಡಿದ್ವಿ 21ಕ್ಕೆ ದೊಡ್ಡ ಮಟ್ಟಕ್ಕೆ. ಆಮೇಲೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಕಾಲ್ ಬರ್ತಾಯಿದೆ ಎಲ್ಲ ಕಡೆಯಿಂದ ಕೂಡ, ಯಾರ್ಯಾರು ನೊಂದಿದ್ದಾರೆ ಈಗ ಎಕ್ಸಾಮ್ ಮತ್ತೆ ಬರೀಬೇಕು ಅಂತ, ಅವ್ರುಗಳು ಕೂಡ ತುಂಬ ಜನ ಬರ್ತಾ ಇದ್ದಾರೆ, ಸಪೋರ್ಟ್ ಕೊಡ್ತಾ ಇದ್ದಾರೆ. ಅವ್ರ ಪೇರೆಂಟ್ಸು ಕೂಡ ತುಂಬ ಜನ ಸಪೋರ್ಟ್ ಕೊಡ್ತಾ ಇದ್ದಾರೆ, ಅವರು ಕೂಡ ಆಹ್ವಾನ ಮಾಡ್ತಾ ಇದ್ವಿ. ಆ ಥರದ ಸಂಘಟನೆ ಮಾಡ್ತಾ ಇದೀವಿ ಹೊರತು ಇದು ಸಣ್ಣ ಇದಾಗಿರೋದು ಆ ಥರ ಏನು ತೊಂದರೆ ಹೋಲ್ಡಲ್ಲಿ ಇಟ್ಟಿರೋರಿಗೆ ಯಾವ ಕಾರಣಕ್ಕಾಗಿ ಹೋಲ್ಡಲ್ಲಿ ಇಟ್ಟಿದೀವಿ ಅಂತ ನೀವು ಸಭೆಯಲ್ಲಿ ಹೇಳಿದ್ರೆ ಗಲಾಟೆನೇ ಆಗ್ತಾ ಇರ್ಲಿಲ್ಲ ಅಂತ ಕೆಲವರು ಮಾತಾಡಬೇಡಿ, ಇದಕ್ಕೆ ಸಪರೇಟ್ ಮೀಟಿಂಗ್ ಕರೆದಿದ್ದೀವಿ ಅಂತ ಹೇಳಿದ್ರಂತೆ. ಅದನ್ನೇ ಈಗ ಒಂದು ಪ್ರೋಟೋಕಾಲ್ ಅಂತ ಇರುತ್ತೆ. ಸ್ಟೇಟ್ ಎಕ್ಸಿಕ್ಯೂಟಿವ್ ನಡಿಬೇಕಾದ್ರೆ ಒಂದು ಬೇರೆ ವಿಚಾರನ ಮಾತಾಡೋದು ಸರಿಯಲ್ಲ. ಅದು ಆ್ಯಕ್ಚುಲಿ ನೀವು ಯಾವುದೇ ಪಾರ್ಟಿ ಆರ್ಗನೈಸೇಷನ್ ಏನೇ ತೊಗೊಳ್ಳಿ, ಯಾವ ವಿಚಾರ ಸಬ್ಜೆಕ್ಟ್ ಇದೆ ಆ ಸಬ್ಜೆಕ್ಟ್ ಬಗ್ಗೆ ಮಾತಾಡ್ತೀವಿ. ಅದಾದ ನಂತರ 1 to 1 ಮಾತಾಡೋದಕ್ಕಿಂತ ಮುಂಚೆನೇ ಆಲ್ರೆಡಿ ಡಿಸೈಡ್ ಆಗಿತ್ತು. ಲೇಟಾಗಿ ಬಂದವರು ಪಾಪ ಕೇಳಿಸ್ಕೊಂಡಿಲ್ಲ ಅನ್ಸುತ್ತೆ, ಅವ್ರು ಯಾರೋ ಒಬ್ರು ಹೇಳಿರ್ಬೋದು. ಬಟ್ ಆ ಥರ ಯಾವುದು ತೊಂದರೆ ಆಗಿಲ್ಲ. ಎಲ್ಲನೂ ಕುಂತು ಕೆಲಸ ಮಾಡಿಲ್ಲ ಅಂದ್ರೂ, ಕೆಲಸ ಮಾಡಿಲ್ಲ ಅಂತ ಅಂದರೆ DK ಶಿವಕುಮಾರ್ ಸಾಹೇಬರು ಏನು ಆದೇಶ ಕೊಡ್ತಾರೆ ಮುಂಚೆಯಿಂದ, ನಾನು ಮಾಡಿಲ್ಲ ಅಂದ್ರೆ ಇನ್ನೊಬ್ಬ ಬಂದು ನನ್ನ ಜಾಗದಲ್ಲಿ ಕುಂತು ಕೆಲಸ ಮಾಡ್ತಾನೆ. ಇಲ್ಲಿ ಯಾರಿಗೂ ಫ್ರೀಯಾಗಿ ಬಂದು ಕುಂತು ಬರೀ ಪೋಸ್ಟ್ ಇಟ್ಕೊಂಡು ಹೋಗೋಕ್ಕೇನಿಲ್ಲ. ನಾನಿಲ್ಲ ಅಂದ್ರೆ ಇನ್ನೊಬ್ರು ಬರ್ತಾರೆ, ಅವರಿಲ್ಲ ಅಂದ್ರೆ ಇನ್ನೊಬ್ರು ಕರ್ಕೊಂಡು ಕೆಲಸ ಮಾಡ್ತೀವಿ. ಸಂಘಟನೆಗೆ ಮತ್ತು ಚಳವಳಿ ಇಂಪಾರ್ಟೆಂಟು. ನಿಮಗೆ ಈಗ ರಾಜ್ಯದಲ್ಲಿ ಅಥವಾ ರಾಷ್ಟ್ರದಲ್ಲಿ ಏನು ಇಶ್ಯೂ ಇದೆ ಆ ಇಶ್ಯೂ ಬಗ್ಗೆ ಹೋರಾಟ ಮಾಡೋದಕ್ಕೆ ಹೊರಟಿದ್ದೀವಿ ಹೊರತು ಇಲ್ಲಿ ಸ್ವಂತದ ಯಾರ್ದು ಏನೂ ಇಲ್ಲ. ಅದು ನಂದಲ್ಲ ಮೆಸೇಜು. ರಾಷ್ಟ್ರೀಯ ಕಮಿಟಿ ಏನಿದೆ ಅದು ಮೆಸೇಜ್ ತಗೊಂಡಿದೆ, ಆಲ್ರೆಡಿ ಡಿಸೈಡ್ ಕೂಡ ಮಾಡಿದೆ. ಇದಕ್ಕೆ ಮುಂಚೆನೂ ಕೂಡ 4 ಜಿಲ್ಲಾಧ್ಯಕ್ಷರುಗಳಿಗೆ ನೋಟಿಸ್ ಕೊಟ್ಟಿದ್ದೀವಿ. ಅದಾದ ನಂತರನೂ ಕೂಡ ಸಿಸ್ಟಮ್ ಹೇಗಿರುತ್ತೆ ಅನ್ನೋದಕ್ಕೆ ನೀವು ಸಸ್ಪೆಂಡ್ ಮಾಡಿಲ್ಲ, ಆನ್ ಹೋಲ್ಡ್ ಇಟ್ಟಿದ್ದೀವಿ. ಆನ್ ಹೋಲ್ಡ್ ಆದ್ರ ನಂತರನೂ ಕೂಡ ನಮ್ಮ ವಿಜಯನಗರ ಅಧ್ಯಕ್ಷರಾಗಿರ್ಬೋದು ಅಥವಾ ಕೋಲಾರ ಅಧ್ಯಕ್ಷರಾಗಿರ್ಬೋದು ಪ್ರೊಟೆಸ್ಟ್ ಮಾಡಿದ್ದಾರೆ, ಮೀಟಿಂಗ್ ಮಾಡಿದ್ದಾರೆ. ಅಂದರೆ ನಾನು ಕಂಟಿನ್ಯೂಟಿ ಇದ್ದೀನಿ, ಇಂಟ್ರೆಸ್ಟ್ ಇದ್ದೀನಿ, ಕೆಲಸ ಮಾಡ್ತೀನಿ ಅಂತ ಅದರ ಅರ್ಥ. ಈಗ ನಿನ್ನೆ ಕೋಲಾರದ ಪ್ರೊಟೆಸ್ಟ್ ಮಾಡಿದ್ರು ನೀಟ್ ವಿಚಾರವಾಗಿ, ಮೀಟಿಂಗು ಮಾಡಿದ್ರು, ಅಥವಾ ವಿಜಯನಗರ ಪ್ರೊಟೆಸ್ಟ್ ಮಾಡಿದ್ರು. ಅದರ ಅರ್ಥ ನಾನು ಕಂಟಿನ್ಯೂಟಿ ಇರ್ತೀನಿ, ಕೆಲಸ ಮಾಡ್ತೀನಿ ಅಂತ. ಅದನ್ನ ಅರ್ಥ ಮಾಡ್ಕೊಳ್ದೇ ಇರೋವಂಥವ್ರಿಗೆ ಅದು ಕಮ್ಯುನಿಕೇಶನ್ ಪ್ರಾಬ್ಲಮ್. ಅದನ್ನ ಸಿಸ್ಟಮ್ ಈಗ ಹೇಳಿದ ಡಿಸಿಪ್ಲಿನ್ ಆ್ಯಕ್ಷನ್ ಏನು ತೊಗೊಬೇಕು ಅಂತ
ಡಿ ಕೆ ಶಿವಕುಮಾರ್ ಸಾಹೇಬ್ರು ಡಿಸೈಡ್ ಮಾಡ್ತಾರೆ, ಅದ್ರ ಮೇಲೆ ಅವ್ರ ಗಮನಕ್ಕಿತ್ತ ಇದು ಗಮನಕ್ಕೆ ಇವಾಗ ತರ್ತೀವಿ. ಅಲ್ಲ ಇದಕ್ಕೆ ಕೊಟ್ಟಿರೋದಿತ್ತು, ಮುಂಚೆ ಕೊಟ್ಟಿರೋಂಥದ್ದು ಅವ್ರ ಗಮನಕ್ಕೆ ಇತ್ತು, ಅವ್ರ ಗಮನಕ್ಕೆ ಕೇಳಕ್ ಕೊಟ್ಟರು. ಈ ಗಲಾಟೆ ಮಾಡಿದವ್ರ ಮೇಲೆ ಏನ್ ಆಕ್ಷನ್ ಮಾಡ್ತೀವಿ? ಅದೇ ಡಿಸಿಪ್ಲಿನ್. ಗಲಾಟೆ ಯಾರನ್ನು ಮೀಟಿಂಗ್ ಒಳಗಡೆ ಯಾರು ಗಲಾಟೆ ಮಾಡಿಲ್ಲ. ಆಚೆ ವಿಡಿಯೋಗಳೇ ಇದಾವೆ, ನಿಮ್ ನಿಗಮ್ ಭಂಡಾರಿಗೆ ಅಡ್ಡ ಹಾಕಿದ್ದಾರೆ, ಒಳ್ಳೆ ವಿಡಿಯೋ ಇದಾವೆ, ಗಲಾಟೆ ಆಗಿಲ್ಲ ಅಂತಿರಲ್ಲ, ವಿಡಿಯೋ ಸುಳ್ಳು ಹೇಳ್ತಾವ. ಗಲಾಟೆ ಅಂತ ನೀವ್ ಹೇಳ್ತಾರೋ ಲೆವೆಲ್ಗೆ ಹೆಂಗಿದೆ ಅಂತಂದ್ರೆ ಬೇರೆ ಲೆವೆಲ್ ನಡೆದಿದೆಯಲ್ಲಿ ಆ ತರ ನೀವು ಕಾಣಿಸ್ಬೇಕಿತ್ತಲ್ಲ. ಹಂಗಿದ್ರೆ ಎಲ್ಲ ಪದಾಧಿಕಾರಿಗಳು ಇಲ್ದಿರಲ್ಲ, ಫೋಟೋ ತೆಗೆಸ್ಕೊಳ್ಳೋದಕ್ಕೂ ಒಬ್ರು ಇಬ್ರು ಇರ್ತಾರಲ್ಲ ಸರ್. ಅದನ್ನೇ ಹೇಳಿದ್ವಲ್ಲ, ಈಗ ಹೋರಾಟ ಮಾಡುವಂಥದ್ದು, ಚಳುವಳಿ ಮಾಡುವಂಥ ಶಕ್ತಿ ಇರುವಂಥ ಯುವಕರು ಅಲ್ಲಿ ಅಗ್ರೆಸಿವ್ನೆಸ್ ಇದ್ದೇ ಇರುತ್ತೆ. ಅವಾಗೇನೋ ಕೇಳಿರ್ಬೋದು ಅಷ್ಟು, ಅದು ಬಿಟ್ಟು ಅದರ ತಪ್ಪೇನಾಗಿದೆ ಯಾವ್ದು ಆ ಥರ ಇಲ್ಲ ಅಣ್ಣ. ನೀವು ಯಾವ್ದಾಗಿದೆ ದೊಡ್ಡ ರಾಜಕಾರಣದ ಹೇಳ್ತಾ ಇದ್ದೀರಾ, ಇದು ಸಂಘಟನೆ ಬಗ್ಗೆ ಮಾತಾಡ್ತಾ ಇದ್ದೀನಿ. ಧನ್ಯವಾದ.